2024-25ನೇ ಸಾಲಿನ ಆತ್ಮ ಯೋಜನೆ ಅಡಿಯಲ್ಲಿ ರೈತರ ದಿನಾಚರಣೆಯ ಅಂಗವಾಗಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಾದ ಮಂಜುನಾಥ್ ರವರು ಉದ್ಘಾಟಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ತಾಲೂಕು ನಿರ್ದೇಶಕರಾದ ರುದ್ರಪ್ಪನವರು ಮಾತನಾಡಿ, ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ನಾವು ಹೊಟ್ಟೆಗೆ ಅನ್ನವನ್ನು ಮಾತ್ರ ತಿನ್ನೋಕೆ ಸಾಧ್ಯ. ಅಂತಹ ಅನ್ನವನ್ನು ನೀಡುವುದು ರೈತ ಬಾಂಧವರು. ಅವರಿಗೆ ಮತ್ತೊಮ್ಮೆ ರೈತರ ದಿನಾಚರಣೆಯ ಶುಭಾಶಯಗಳು ಎಂದು ತಿಳಿಸಿದರು. ಎಷ್ಟೇ ತಂತ್ರಜ್ಞಾನ ಹೊರದಿದ್ರು ಕೂಡ ಮನುಷ್ಯರು ಅಂದರೆ ಹೊಟ್ಟೆಗೆ ತಿನ್ನಬೇಕಾಗಿರೋದು ಅನ್ನನೇ. ಆ ಅನ್ನವನ್ನು ಕೊಡ್ತಕ್ಕಂಥವ್ರು ನಮ್ಮ ರೈತ ಬಾಂಧವರು. ಅವರಿಗೆ ಮತ್ತೊಮ್ಮೆ ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ರೈತ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸ್ತಾ, ಇನ್ನು ಇದೇ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ಮಂಜುನಾಥ್, ಪಶುವೈದ್ಯಾಧಿಕಾರಿ ಉಷಾರಾಣಿ, ವಟಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಕ್ಷಿತಾ ರವರುಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಅಲ್ವಾ? ಬರೀ ಭೂಮಿಗೆ ಮಾತ್ರ ಹಾಳು ಮಾಡ್ತಾ ಇಲ್ಲ ನಾವು. ಆ ಒಂದು ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿ ಸಿಂಪಡಣೆ ಮಾಡೋದು ಬರೀ ಮಣ್ಣು ಮಾತ್ರ ಹಾಳಾಗ್ತಿಲ್ಲ, ಹೌದಲ್ವಾ? ಅದ್ರ ಜೊತೆ ಮಣ್ಣಿನ ಜೊತೆ ಏನಾಗ್ತಾ ಇದೆ, ಗಾಳಿನೂ ಸಹ ಹಾಳಾಗ್ತಾ ಇದೆ ಅಲ್ವಾ? ಅದ್ರ ವಾಸನೆ ಹೋಗ್ತಾ ಇದೆ, ಗಾಳಿಯೂ ಸಹ ಕಲುಷಿತಗೊಳ್ತಾ ಇದೆ. ಅದ್ರ ಜೊತೆಲಿ ನೀರು ಸಹ ಹಾಳಾಗ್ತಾ ಇದೆ. ಮಳೆ ಬಂದಾಗ ನಾವು ನಮ್ಮ ಜಮೀನಿಂದಲ್ಲಿ ನೀರನ್ನು ಹಾಯಿಸ್ಕೊಂಡಾಗ ಅದೆಲ್ಲದ್ರ ಮುಖಾಂತರ ಏನಾಗ್ತಾ ಇದೆ, ಗಾಳಿ ಮುಖಾಂತರ, ನೀರಿನ ಮುಖಾಂತರ, ಮಣ್ಣಿನ ಮುಖಾಂತರ, ಎಲ್ಲದರ ಮುಖಾಂತರ ಏನು ಮಾಡ್ತಾ ಇದ್ದೀವಿ ನಾವು, ನಮ್ಮ ಮುಖ್ಯವಾಗಿ ಪರಿಸರವನ್ನ ಹಾಳು ಮಾಡಲಿಕ್ಕೆ ಹೊರಟಿದ್ದೀವಿ. ಏನಂತ ಅಂದ್ರೆ, ಈಗ ನಿಮ್ಗೆ ಸಡನ್ ಆಗಿ ಒಂದು ಹಸು ಸಾಕ್ತಾ ಇರ್ತೀರಾ, ಮೇವು ತರೋದಕ್ಕೆ ದುಡ್ಡು ಇರೋದಿಲ್ಲ, ಚಿಕ್ಕ ಅಮೌಂಟ್ ಒಂದು 10,000-15,000 ಬೇಕಿರುತ್ತೆ. ಯಾರನ್ನ ಕೇಳ್ತೀರಾ? ಯಾರಾದ್ರೂ ಕೊಡ್ತಾರಾ? ಯಾರು ಕೊಡಲ್ಲ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಅಂದ್ರೆ ನೀವು ಆ ಕಾರ್ಡ್ನ ಉಪಯೋಗಿಸಿ ಕಮ್ಮಿ ಅಮೌಂಟ್, ನಿಮ್ಗೆ 10,000-15,000 ಏನ್ ಬೇಕಿದೆ ಅದನ್ನ ಡ್ರಾ ಮಾಡ್ಕೊಂಡು ಮತ್ತೆ ಅದನ್ನ ವಾಪಸ್ ಕಟ್ಟೋದು. ಇದಕ್ಕೆ ಬಡ್ಡಿ ಇರುತ್ತೆ, 7% ಬಡ್ಡಿ ಇರುತ್ತೆ. ಸೊ ಈ ಕಾರ್ಡನ್ನ ನೀವು ಇಟ್ಕೊಂಡಿದ್ರೆ ಈ ಕಾರ್ಡಿಂದ ನೀವು ಯಾವಾಗ ಬೇಕೋ ನಿಮ್ಗೆ ಅವಶ್ಯಕತೆ ಇದ್ದಾಗ ದುಡ್ಡನ್ನ ತೆಗಿಬೋದು ಮತ್ತೆ ಹಾಕ್ಬೋದು. ಯಾರ ಹತ್ರನೂ ಕೈ ಚಾಚುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ದಿನಾಚರಣೆಯನ್ನು ಆಚರಿಸ್ತೀವಿ. ರೈತರು ಬೇರೆಲ್ಲ, ಸೈನಿಕರು ಬೇರೆಲ್ಲ, ಇಬ್ಬರು ಒಂದೇ ದೇಶದ ಬೆನ್ನೆಲುಬು. ನಮ್ಗೆ ಇವರಿಬ್ಬರು ಭಾಳ ಇಂಪಾರ್ಟೆಂಟ್ ದೇಶಕ್ಕೆ. ನಮಗೆ ರೈತರಿಲ್ಲ ಅಂದರೆ ಅನ್ನ ಎಲ್ಲಿ ಇವಾಗ ಕಮ್ಮಿ ಆಗಿಬಿಟ್ಟಿದ್ದಾರೆ, ಕೃಷಿ ಮಾಡೋದೇ ಕಮ್ಮಿ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಏನೇ ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಪಶು ಇಲಾಖೆಯಿಂದ ಆಗಿರ್ಬೋದು, ಏನೇ ಸಮಸ್ಯೆಗಳು ಮೇಡಮ್ ಅವರು ಹೇಳಿದ್ರು, ಎಲ್ಲ ರೈತರು ಏನೇನು ಸೌಲಭ್ಯ ಬೇಕೋ ಅದನ್ನೆಲ್ಲ ನೀವು ಸದುಪಯೋಗ ಪಡ್ಕೋಬೇಕಂತ ನಾನು ಕೇಳ್ತೀನಿ. ಮುತ್ತುರಾಜ್, ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.